ಮತ್ತು ಮ್ಯಾಕ್ಸ್ ಚಿತ್ರದ ಭಯ 2025ಕ್ಕೆ ಮುಂದೂಡಲ್ಪಟ್ಟ ಹಲವು ಚಿತ್ರಗಳು. ವರ್ಷ ಮುಗಿಯುವುದಕ್ಕೆ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. 2024 ಕೊನೆಯಾಗುವಷ್ಟರಲ್ಲಿ ತಮ್ಮ ಚಿತ್ರಗಳನ್ನು ಬಿಡುಗಡೆ ಮಾಡಬೇಕು ಅಂದುಕೊಂಡವರಿಗೆ ದೊಡ್ಡ ನಿರಾಸೆ ಕಾಡಿದೆ. ಅದಕ್ಕೆ ಕಾರಣ ಉಪೇಂದ್ರ ನಿರ್ದೇಶನದ ಯುಐ ಮತ್ತು ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರಗಳು. ಈ ಎರಡೂ ಚಿತ್ರಗಳು 5 ದಿನಗಳ ಅಂತರದಲ್ಲಿ ಬಿಡುಗಡೆಯಾಗುವುದಕ್ಕೆ ಸಜ್ಜಾಗಿರುವ ಹಿನ್ನೆಲೆಯಲ್ಲಿ ಡಿಸೆಂಬರ್ನ 3ನೇ ಮತ್ತು 4ನೇ ಶುಕ್ರವಾರ ಬಿಡುಗಡೆಯಾಗುವುದಕ್ಕೆ ಸಜ್ಜಾಗಿದ್ದ ಹಲವು ಚಿತ್ರಗಳು ಇದೀಗ ಮುಂದಿನ ವರ್ಷಕ್ಕೆ ಮುಂದೂಡಲ್ಪಟ್ಟಿದೆ. 2024ರ ಕೊನೆಯ ವಾರ ಹಲವು ಚಿತ್ರಗಳು ಬಿಡುಗಡೆಯಾಗುವುದಕ್ಕೆ ಸಜ್ಜಾಗಿದ್ವು. ಆದರೆ ಯುಎ ಮತ್ತು ಮ್ಯಾಕ್ಸ್ ಚಿತ್ರದ ಭಯದಿಂದಾಗಿ ಈ ಚಿತ್ರಗಳೆಲ್ಲವೂ ಮುಂದಿನ ವರ್ಷದಲ್ಲಿ ಬಿಡುಗಡೆಯಾಗ್ತಾ ಇದೆ. ಹಾಗಂತ ದೊಡ್ಡ ಚಿತ್ರಗಳ ಭಯ ಅಥವಾ ಒತ್ತಡದಿಂದ ಚಿತ್ರ ಮುಂದೂಡ್ತಾ ಇರುವುದಾಗಿ ಯಾರು ಹೇಳದಿದ್ರೂ ಕೂಡ ಬೇರೆ ನೆಪಗಳನ್ನ ಒಡ್ಡಿ ಹಲವರು ತಮ್ಮ ಚಿತ್ರಗಳನ್ನ ಮುಂದೂಡ್ತಾ ಇದ್ದಾರೆ. ಕ್ರಿಸ್ಮಸ್ ವೇಳೆಗೆ ಡೆವಿಲ್ ಚಿತ್ರವನ್ನ ಬಿಡುಗಡೆ ಮಾಡ್ತಾ ಇರುವುದಾಗಿ ದರ್ಶನ್ ಕೆಲವು ತಿಂಗಳ ಹಿಂದೆಯೇ ಹೇಳಿದ್ರು. ಹೀಗಾಗಿ ಡಿಸೆಂಬರ್ನಲ್ಲಿ ಕೆಡಿ ದಿ ಡೆವಿಲ್ ಚಿತ್ರವನ್ನ ಬಿಡುಗಡೆ ಮಾಡ್ತಾ ಇರುವುದಾಗಿ ಜೋಗಿ ಪ್ರೇಮ್ ಸಹ ಹೇಳಿಕೊಂಡಿದ್ರು. ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿರುವುದರಿಂದ ಡೆವಿಲ್ ಚಿತ್ರದ ಚಿತ್ರೀಕರಣ ನಿಂತು ಹೋಗಿದೆ. ಹಾಗೆ ಕೆಡಿ ದಿ ಡೆವಿಲ್ ಚಿತ್ರದ ಚಿತ್ರೀಕರಣ ಇನ್ನೂ ಮುಗಿಯದ ಕಾರಣ ಆ ಚಿತ್ರವೇನಿದ್ರೂ ಮುಂದಿನ ವರ್ಷ ಬಿಡುಗಡೆಯಾಗಲಿದೆ. ಇನ್ನು ಡಿಸೆಂಬರ್ 27ರಂದು ಬಿಡುಗಡೆಯಾಗುವುದಕ್ಕೆ ರಾಜವರ್ಧನ್ ಅಭಿನಯದ ಗಜರಾಮ, ಪ್ರಜ್ವಲ್ ದೇವರಾಜ್ ಅಭಿನಯದ ರಾಕ್ಷಸ, ನಾಗಭೂಷಣ್ ಅಭಿನಯದ ವಿದ್ಯಾಪತಿ, ಶರಣ್ ಅಭಿನಯದ ಚೂಮಂತರ್, ರಿಷಿ ಅಭಿನಯದ ರುದ್ರ ಗರುಡ ಪುರಾಣ, ಜೆಪಿ ಅಭಿನಯದ ಭಗೀರಥ, ಗುರುನಂದನ್ ಅಭಿನಯದ ರಾಜು ಜೇಮ್ಸ್ ಬಾಂಡ್, ಪಾರು ಪಾರ್ವತಿ ಮುಂತಾದ ಚಿತ್ರಗಳನ್ನು ಬಿಡುಗಡೆ ಮಾಡುವುದಕ್ಕೆ ಆಯಾ ಚಿತ್ರತಂಡಗಳು ಸಿದ್ಧತೆಯನ್ನ ನಡೆಸಿದ್ವು. ಗಜರಾಮ, ಭಗೀರಥ, ರುದ್ರಗರುಡ ಪುರಾಣ ಮುಂತಾದ ಚಿತ್ರತಂಡಗಳು ಬಿಡುಗಡೆಯ ದಿನಾಂಕವನ್ನ ಕೂಡ ಘೋಷಿಸಿದ್ವು. ಇನ್ನು ಕೆಲವರು ಸಮಯವನ್ನ ನೋಡಿಕೊಂಡು ಮುಂದುವರಿಸುವುದಕ್ಕಾಗಿ ಕಾದಿದ್ದಾರೆ. ಹೀಗಿರುವಾಗ ಯುಎ ಚಿತ್ರದ ಬಿಡುಗಡೆ ಡಿಸೆಂಬರ್ 20ಕ್ಕೆ ಘೋಷಣೆಯಾಗಿದೆ. ಇದಾಗಿ ಒಂದು ವಾರಕ್ಕೆ ತಮ್ಮ ಚಿತ್ರಗಳ ಬಿಡುಗಡೆ ಆಗ್ತಾ ಇರೋದ್ರಿಂದ ಬೇರೆ ಚಿತ್ರತಂಡಗಳು ಅಷ್ಟಾಗಿ ತಲೆಕೆಡಿಸಿಕೊಂಡಿರಲಿಲ್ಲ. ಯಾವಾಗ ಡಿಸೆಂಬರ್ 25ರಂದು ಚಿತ್ರ ಬಿಡುಗಡೆ ಮಾಡುವುದಾಗಿ ಮ್ಯಾಕ್ಸ್ ತಂಡ ಘೋಷಿಸಿತ್ತೋ ಅಲ್ಲಿಗೆ ಎಲ್ಲಾ ತರದ ಯೋಚನೆಗಳು ತಲೆ ಕೆಳಗಾದವು. 2 ದಿನಗಳ ಅಂತರದಲ್ಲಿ 2 ದೊಡ್ಡ ಚಿತ್ರಗಳು ಬಿಡುಗಡೆಯಾದರೆ ಆಗ ಬಹುತೇಕ ಚಿತ್ರಮಂದಿರಗಳಲ್ಲಿ ಚಿತ್ರ ಪ್ರದರ್ಶನ ಸಾಧ್ಯವಾಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಬಂದು ಬಹಳ ಬೇಗ ಮಾಯವಾಗುತ್ತೆ ಎಂಬ ಭಯಕ್ಕೆ ಹೆದರಿ ಬಹುತೇಕ ಚಿತ್ರಗಳು ಮುಂದಕ್ಕೆ ಹೋಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.